ಶುರುವಾಗಿದೆ. ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಶನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನಾರಾಯಣ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಕುರು ಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷವಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತವಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಫಂ ಭಜೆ ವಲ್ಲಭಂ ಶ್ರಿಯಃ. ಆಧಿಕ್ಯಸ್ಯ ಇವತ್ತು ನೋಡಿ ಸ್ಟೇಟ್ ಮುಖ್ಯಮಂತ್ರಿ ಯಾರು ಗೊತ್ತಿರೋ ಕರೆಕ್ಟ್, ಉಳಿದ ಮಂತ್ರಿ ಯಾರು ಗೊತ್ತಿರಬೇಕಾದ ಕಾರಣ ಇಲ್ಲ. ಮತ್ತು ತಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಇಟ್ಕೊಂಡು ಯಾವುದಕ್ಕೆ ಹೋಗ್ತಾ ಅದು ಮಾತ್ರ ಕೇಳ್ತಾರೆ. ಮುಖ್ಯಮಂತ್ರಿ ಎಲ್ಲ ಪ್ರಧಾನಮಂತ್ರಿ ಎಲ್ಲರಿಗೂ ಗೊತ್ತಿರಬೇಕು. ದೇವರು ಪ್ರಧಾನ, ಅದರಿಂದ ಏನಿರಬೇಕು ಅಷ್ಟು ಗೊತ್ತಿರ. ಉಳಿದು ಗೊತ್ತಿಲ್ಲದೆ ಹೋದರೆ ದೋಷ ಅಂತ ಕರೆಯೋದಿಲ್ಲ. ಅದರ ಮುಖ್ಯ ವಸ್ತುನೇ ಗೊತ್ತಿಲ್ಲದೆ ಹೋದರೆ ಅದು ದೊಡ್ಡ ದೋಷ. ಆದ್ದರಿಂದ ಅದನ್ನು ತಿಳ್ಕೊಳ್ಳೋದು ಗಮನ ಕೊಡಬೇಕು. ಆಧಿಕ್ಯಸ್ಯತು ಅನಿತ್ಯತ್ವೇ. ಮುಂದೇನಾಯ್ತು ಈಗ ಇವರೆಲ್ಲ ಕೂಡ ಶೃಣ್ವೆ ನಿನ್ನೆ ಬಂದಿದೆ. ಶೃಣ್ವೆ ಇವರೆಲ್ಲ ಆಚಾರ ನಿರ್ಣಯದಲ್ಲಿ ಉಪಯೋಗಿಸಿದ್ದಾರೆ. ಟೀಕಾರ ತಾತ್ಪರ್ಣಿಕ ವ್ಯಾಖ್ಯಾನ ಬರೆದಿಲ್ಲ, ಆಚೆ ಇಲ್ಲಿ ಕೋಟ್ ಮಾಡಿದೆ, ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಇದೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಯ್ತದೋ ತಾತ್ಪರ್ಣಿಕ ಟೀಕಾರ ಬರೆದ ವ್ಯಾಖ್ಯಾನ ಆಗ್ತದೆ. ಅದೆಲ್ಲ ಮಾಡೋ ಕೆಲಸ ಎಷ್ಟಿದೆ ಗೊತ್ತಾ, ಮಾಡಕ್ಕೆ ಕೊಟ್ಟರೆ ಅದು ಅಲ್ಲಿಗೆ ಇದು ಇಲ್ಲಿಗೆ. ಆ ರೀತಿ ತಪ್ಪಾಗಿಬಿಟ್ಟು ಜ್ಞಾನ ಬೆಳೀತಾ ಇಲ್ಲ, ಇರೋದ್ರಲ್ಲೇ ಗಲಾಟೆ ಆಗುತ್ತೆ ಹೊರತು ಮುಂದಕ್ಕೆ ಹೋಗ್ತಾ ಇಲ್ಲ. ಸೈನ್ಸ್ ಸಾರಿ ಎಷ್ಟು ಮುಂದೆ ಹೋಗ್ಬಿಟ್ರು ಅವರೀಗ. ಸೈನ್ಸ್ನಲ್ಲಿ ಏನು ವಂಡರ್ ತೋರಿಸ್ತಿದ್ರಲ್ಲ ರಾಯರು ವಾದಿರಾಜರು ಅಂತಾರಲ್ಲ, ಫಿಲಾಸಫಿಲಿ ತೋರಿಸಿದ್ರು ಅವರು. ಅದಕ್ಕೆ ಜನ ಅಷ್ಟು ಒಪ್ಕೊಂಡ್ಬಿಡ್ತಾವ್ರು. ಗೊತ್ತಾಯ್ತಾ? ಇವತ್ತಿಗೂ ಅವ್ರ ಮಹಿಮೆ ಅಲ್ಗಳಿಗೆ ಸಾಧ್ಯ ಇಲ್ಲ. ಆ ರೀತಿ ಬಂತು. ಗೊತ್ತಾಯ್ತಾ? ಇವ್ರು ಜ್ಞಾನ ಸೈಂಟಿಸ್ಟ್ ಗ್ರೇಟ್ ಅಂತ ಹೇಳೋದಕ್ಕೆ, ಸೈನ್ಸ್ ಗ್ರೇಟ್ ಅಂತ ಹೇಳೋದಕ್ಕೆ ನಿತ್ಯ ಜೀವನದಲ್ಲಿ ಅದರ ಅಫೆಕ್ಟ್ ಗೊತ್ತಾಯ್ತು. ಅದು ಗೊತ್ತಾಯ್ತಾ? ಜ್ಞಾನಿಗಳ ಜೀವನ ನೋಡಿದಾಗ ಏನು ಗೊತ್ತಾಗುತ್ತೆ, ಓ ಫಿಲಾಸಫಿ ಇನ್ನೂ ದೊಡ್ಡದು ಅಂತ ಗೊತ್ತಾಗುತ್ತೆ. ಆ ಆಸ್ಪೆಕ್ಟ್ ಇವತ್ತು ಬರ್ತಾ ಬರ್ತಾ ಹೋಗಿಬಿಟ್ಟಿದ್ದರಿಂದ ವಾದದಲ್ಲೇ ಟೈಮ್ ಹೋಗ್ತಾ ಇರೋದು ಏನಾಗ್ತಾ ಇಲ್ಲ, ಅದು ಸಿದ್ಧಿ ಬರೋದಿಲ್ಲ. ಪ್ರಮೇಯ ಜ್ಞಾನನೇ ಫಸ್ಟ್ ಬರೋದಿಲ್ಲ. ಫಸ್ಟ್ ಪ್ರಮೇಯ ಜ್ಞಾನ ಬರಬೇಕು, ಆಮೇಲೆ ಏನಾಗಬೇಕು, ಅದು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದಾಗ ಏನಾಗುತ್ತೆ, ಆಗ ಸಿದ್ಧಿ ಬರುತ್ತೆ. ಸಿದ್ಧಿ ಬಂದಾಗ ತೋರ್ಸಕ್ಕೆ ಬರುತ್ತೆ. ಈಗ ತೋರ್ಸಕ್ಕೆ ಬರೋದಿಲ್ಲ. ಏನಾಗಿದೆ ಈಗ, ಮಾತಿದೆಯೇ ಹೊರತು ಏನು ಕಾಣ್ತಾ ಇಲ್ಲ. ಕೆಲವು ವಿಷಯ ಕಂಡ್ರೆ ಏನದು, ಕೆಲವು ವಿಷಯ ಕಂಡ್ರೆ ಜ್ಞಾನದ ಸಹಜವಾದ ಸ್ವಭಾವ. ಬೆಂಕಿ ಸುಡುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್. ಅಷ್ಟು ತಿಳ್ಕೊಂಡ್ರೆ ಸಾಲದು. ಏನು ಬರಬೇಕೀಗ, ಯಾರು ಅದು ಅನುಸಂಧಾನ ಮಾಡಿ ಸರ್ವೋತ್ತಮತ್ವನ ಅಲ್ಲಿ ಅನುಸಂಧಾನ ಮಾಡಬೇಕು. ಅದಕ್ಕೆ ಗಮನ ಕೊಡದೆ ಹೋಗಿದ್ರೆ ಏನಾಗುತ್ತೆ, ಸಮಾಜ ಹಿಂದೆ ಹೋಗಿಬಿಡೋದು. ಓದೋದು ಅಂದರೆ ಇದೊಂದು ಅರ್ಥ ಅಲ್ಲ. ಅರ್ಥ ಆಯ್ತಾ? ಪಟ ಮಾತಾಡೋದು ಓದೋದು ಅರ್ಥ ಅಲ್ಲೇ ಅಲ್ಲ. ಸೈನ್ಸ್ ಇಟ್ಟು ಪಟ ಮಾತಾಡಿ ಎಲ್ಲೋ ಕೂತ್ಕೊಂಡ್ಬಿಟ್ಟಿರ್ತಾರೆ, ಸಿಗೋದೇ ಇಲ್ಲ ನಮಗೆ. ಅವನು ಮಾಡಿ ಸಂಶೋಧನೆ ಎಷ್ಟು ಚೆನ್ನಾಗಿ ಕೊಟ್ಟಿರ್ತದೋ ಆ ರೀತಿ ಯೋಚನೆ ಮಾಡಿದರೆ ರಾಯರ ಆ ರೀತಿ ಮಾಡಿದ್ರು ಅವರೆಲ್ಲ ಕೂಡ. ಪ್ರಸಂಗ ಬಂದಾಗ ವಾದ ಮಾಡೋದು ತಪ್ಪಲ್ಲ. ಬರೀ ನಿತ್ಯನ ಅದೇ ಕೆಲಸ ಆಗಿಬಿಟ್ರೆ ಮುಂದೆ ಹೋಗೋದೇ ಯಾವಾಗ? ಅರ್ಥ ಆಯ್ತಾ? ಅದು ತುಂಬ ತಪ್ಪು. ಅದನ್ನ ಅನ್ಫಾರ್ಚುನೇಟ್ಲಿ ಅದು ನಮ್ಮ ದೊಡ್ಡ ದೋಷ. ಉಳಿದವ್ರು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಫಿಲಾಸಫಿನೇ ಆಗಿಲ್ಲ. ಇಂಥ ಫಿಲಾಸಫಿ ಕೂತಿಲ್ಲ ನೇರರ್ಥ. ಅವನು ಬಡಿಸೇ ಇಲ್ಲ, ಊಟ ಮಾಡ್ತಾ ಇಲ್ಲ ಪಾಪ. ಫುಲ್ಲ ಬಡಿಸಿರಿ ಎಲ್ಲ ನೋಡ್ತಾ ಕೂತ್ರೆ ಏನು ಮಾಡಬೇಕೀಗ? ಅಲ್ಲೇನ ಊಟ ಮಾಡೋದು ಮುಖ್ಯನೋ ಆರ್ಗ್ಯುಮೆಂಟ್ ಮಾಡೋದು? ಕೆಲವರು ಇರ್ತಾರೆ, ಅದು ಹಸಿವಾದಾಗ ಆಮೇಲೆ ಮಾತಾಡೋಣ ಊಟ ವಹಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಆ ಭಾವನೆ ಬರಬೇಕು. ಮೊದಲು ಸಾಧನೆ ಮುಗಿದು ಬಿಡಬೇಕು ಅಷ್ಟೇ ಹೊರತು ಬೇರೆ ಕಡೆ ಗಮನ ಕೊಡಬಾರ್ದು. ಅದು ಮಧ್ಯೆ ಮಾಡಿದರೆ ತಪ್ಪಲ್ಲ, ಅದು ಮೇನ್ ಆಗಬಾರ್ದು. ವೀರೋ ಶೃಣ್ಮೇ ವೀರ ಅವೆಲ್ಲ ಅಲ್ಲಿ ಹೇಳಿದ್ರದ್ದು ಇಲ್ಲಿ ಬೇಡ. ದಿವೇ ಸದೃಶೀರನ್ಯಮರ್ಧಂ ಕೃಷ್ಣ ಅಸೇಧಯತ್ ಅಸದ್ಮನೋ ಜಾಹ ಅಹನ್ ದಾಸ ವೃಷಭೋ ವಸ್ತ್ರಯಂತೋದ ವಜ್ರೇ ವರ್ಚಿನಂ ಶಂಬರಂಚ. ದಿವೇ ಅಂದರೆ ಪ್ರತಿ ದಿವಸ ಅಂತ ಅರ್ಥ. ವರ್ಷಣಾತ್ ವೃಷಭ, ದೇವರಿಗೆ ಏನಂತ ಹೆಸರಿದೆ? ವರ್ಷಣಾತ್ ವೃಷಭ. ವಿಷ್ಣು ಸಹಸ್ರನಾಮದ ವೃಷಭ ಅಂತ ಪದ ಬರುತ್ತೋ ಇಲ್ವೋ? ಅರ್ಥ ಬರೋದು ವರ್ಷಣಾತ್ ವೃಷಭ. ಟೀಕಾರ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಆಗುತ್ತೆ. ಟೀಕಾಗ್ರಂಥಗಳು ಎಲ್ಲೆಲ್ಲಿ ಒಂದೆಲ್ಲ ಸರ್ವೂಲಗ ಅಂತೇಳಿ ಒಂದು ಸರ್ತಿ ನೋಡಿಬಿಡೋದು. ಟೀಕಾಗ್ರಂಥ ನೋಡ್ತಾ ಹೋಗಬೇಕು, ಎಲ್ಲೆಲ್ಲಿ ಟೀಕಾರ ಅರ್ಥ ಬರೆದಿದ್ದಾರೆ. ಜಯತೀರ್ಥರು ಬರೆದ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಆಯಿತು. ಅದೇ ವಾದಿರಾಜ ಇಲ್ಲೇ ಅದೊಂದು ರಾಯರದು ವಿಷ್ಣು ಸಹಸ್ರ ಎಷ್ಟಾಗುತ್ತೆ ಗೊತ್ತಾ? ರಾಯರ ವಿಷ್ಣು ಸಹಸ್ರನಾಮದ ಅರ್ಥ ಇದೇನು ಎಷ್ಟು ಕೆಲಸ ಮಾಡೋದು ಯೋಚನೆ ಮಾಡಿ. ಅದ್ರ ಬಗ್ಗೆ ಭಕ್ತಿ ಎಷ್ಟು ಜಾಸ್ತಿ ಆಗುತ್ತೆ, ಅವ್ರ ಅನುಗ್ರಹ ಎಷ್ಟು ಜಾಸ್ತಿ ಮಾಡ್ತಾರೆ. ಅವ್ರ ಕಾಣಿಕೆ ಜಗತ್ತಿಗೆ ಮುಟ್ಟಿದ್ದು ಗೊತ್ತಾ? ಬರೆದರೆ ಯಾತಕ್ಕೆ ಅವರು ಅದನ್ನು ತಿಳ್ಕೊಂಡು ಉದ್ಧಾರ ಆಗಲಿ ಅಂತ ಉಪಯೋಗ ಮಾಡಿಕೊಂಡು ತಪ್ಪಾಗುತ್ತೆ. ಅದನ್ನು ಎಷ್ಟು ಬ್ಯೂಟಿಫುಲ್ ಆಗಿದೆ. ವರ್ಷಣಾತ್ ವೃಷಭ
ಸುಮ್ಮನೆ ವೃಷಭ ಅಂದರೆ ಏನರ್ಥ? ಎತ್ತು ಅಂತ ಅರ್ಥ. ಅಂದ್ರೆ ವಿಷ್ಣುವಿಗೆ ಎತ್ತು ಅಂತ ಹೇಳಿದ್ರೆ ಏನು ಬಂದಾಗೈತೆ ನಮಗೀಗ? ಗೊತ್ತಾಯ್ತಾ? ವೃಷಭ ಅದಕ್ಕೆ ಹೇಳಿದರು ವರ್ಷಣ. ದಿವೇ ದಿವೇ, ಪ್ರತಿ ಕ್ಷಣದಲ್ಲೂ ಪರಮಾತ್ಮ ಏನು ಮಾಡ್ತಾನೆ? ಇವತ್ತು ಕಾಪಾಡೋದೇ ದೊಡ್ಡ ವರ್ಷಣ. ಸರಿಯಾಗಿ ನಾವು ಇದ್ದೇವೆ ಅಂದರೆ ದೇವರ ಅನುಗ್ರಹ ಅಂತ ಆಗಲಿಲ್ಲ. ಈಗ ಪರಮೇಶ್ವರೋ ದಿವೇ ದಿವೇ ಸರ್ವದಾ ಸದೃಶೀ ಚೇತನತ್ವ ಮಾತ್ರೇಣ ಕೃಷ್ಣ ತಮೋಮಯೀ ಜಾಹ ಪ್ರಜಾ ಕಾಸ್ತಾ ದೇವೇಭ್ಯೋ ಅನ್ಯಮರ್ಧಂ ಸ್ವೀಯಾತ್ಮ ಸದ್ಮನೋಪಾಸೇತತ್ ನಿವರ್ತಯತಿ. ಪರಮಾತ್ಮ ತನ್ನ ಸರಿಯಾಗಿ ತಿಳ್ಕೊಳ್ತಾ ಹೋದಂತೆ ಅವ್ರನ್ನ ಏನು ಮಾಡ್ತಾನೆ? ಕೆಟ್ಟ ದಾರಿಯಿಂದ ಒಳ್ಳೆಯ ದಾರಿ ತಂದು ಮುಂದೆ ಸಂಸಾರದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಕಿಂಚ ದಾಸೌ ತಸ್ಯು ವಸ್ರಯಂತ ಜಗಚ್ಛಾಯದಂತೌ ಚರ್ಚಿನಂ ಶಂಬರಂ ವರ್ಚಿನಂ ಶಂಬರಂ ಚೋದೌ ವ್ರಜೆ ಜಲರಾಶೌ ಸಮುದ್ರ ತೀರೆ ಅಹನ್ ಹಿಂಸಿತವಾಣಿತಿ. ಶಂಬರಾಸರಥ ಒಬ್ಬ ರಾಕ್ಷಸ. ಅವನು ಯಾತಕ್ಕೆ ಪ್ರಸಿದ್ಧಿ? ಇಲ್ಲಿ ಶಂಬರ ಅಂದರೆ ವ್ಯಕ್ತಿನ ತೊಗೊಳ್ಬಾರ್ದು. ಏನು ತೊಗೋಬೇಕು? ಮಾಯಾವಿ ಅವನು, ಕಪಟಿ ಅವನು. ಅವನು ಪರಮಾತ್ಮ ಏನು ಮಾಡ್ದಾನೆ? ಕೊಂದು ಹಾಕ್ತಾನೆ. ನಮಗೆ ಅವನ ಕಾಟ ಇದೆ. ಈಗ ಅವನ ಕಾಟ ಬಿಡಿಸಿದ ಪರಮಾತ್ಮ. ಒಂದು ಏರಿಯಾಕ್ಕೆ ಗುಂಡಾನ ಕಾಟ ಎಷ್ಟು ಒದ್ದಾಡ್ತಿರ್ತಾರೆ. ಒಳ್ಳೆಯವ್ರು ಬಂದು ಸೇಲ್ ಮಾಡಿಬಿಟ್ಟು ಎಷ್ಟು ಖುಷಿ ಆಗುತ್ತಲ್ಲ. ಹಾಗೆ ಜಗತ್ತನ್ನೇ ಕಾಡೋ ವ್ಯಕ್ತಿಗಳು ಇವರೆಲ್ಲ. ಅತ್ರ ದೈತ್ಯಾನಾಂ ಕದಾಪಿ ನ ಮೋಕ್ಷ ಇತಿ ಪ್ರತೀಯತೆ. ಅದ್ರ ದೈತ್ಯರಿಗೇನಿಲ್ಲ, ಯಾವ ಕಾಲಕ್ಕೂ ಮೋಕ್ಷ ಇಲ್ಲ. ಆದ್ದರಿಂದ ಇವತ್ತು ಅವರು ಬೇರೆ ಯಾವ ಮತ್ತವರು ಕೂಡ ನಿಮಗೆ ಅಂಧಂತಮಸ್ಸಾಗತ್ತೆ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಕಾನ್ಸೆಪ್ಟೇ ಒಪ್ಪಿಲ್ಲ ಫಸ್ಟ್ ಅವರು. ನಿತ್ಯದ ಕಾನ್ಸೆಪ್ಟೇ ಒಪ್ಪಿಲ್ಲ. ಜೈಲಾಗತ್ತೆ ಅಂತ ಜೈಲೇ ಒಪ್ತಿದ್ದವ್ರು ಜೈಲಿಗೆ ಹಾಕ್ತೀನಿ ಅಂತ ಹೇಗೆ ಹೇಳಕ್ಕೆ ಬರುತ್ತೆ? ಆ ಟೈಪ್. ತಂಭೂತಿ ರೀತಿ ದೇವಾ ಉಪಾಸಾಂಚಕ್ರಿರೆ ತೇ ಬಭುವು ತಸ್ಮಾತ್ ಹಾ ಅಪಿ ಏತರ್ಹಿ ಸುಪ್ತೋ ಭೂರ್ಭೂರಿತ್ತೇವ ಪ್ರಶ್ವಸತಿ ಭೂತಿ ರೀತಿ ಅಸುರಾಸ್ತೇಹ ಪರಾಬಭೂವು. ದೇವತೆಗಳು ಪರಮಾತ್ಮ ಏನಂತ ಉಪಾಸನೆ ಮಾಡಿದರು? ಭೂತಿ ಭೂತಿ ಅಂತ ಉಪಾಸನೆ ಮಾಡಿದರು. ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಐತರೇ ಇದ್ದೇ ಮಾತುಗಳು. ಗೊತ್ತಾಯ್ತಾ? ಅದು ದೇವತೆಗಳು ಏನಾದರೂ ಈಗ ಉಪಾಸನೆ ಮಾಡಿದ್ದಕ್ಕೋಸ್ಕರ ಭೂಹು ಇದೆ ಪೂರ್ಣ ಅಂತ ಅರ್ಥ. ಭೂಹು ಭುವಃ ಸ್ವಹ ಪೂರ್ಣ ಅಂತ ಉಪಾಸನೆ ಮಾಡಿದ್ದಕ್ಕೆ ಅವರು ತಮ್ಮ ಯೋಗ್ಯತೆಗೆ ಪೂರ್ಣತೆ ಬರುತ್ತಷ್ಟಕ್ಕೆ ಮೋಕ್ಷಕ್ಕೆ ಹೊರಟರು. ಪೂರ್ಣತ್ವ ಉಪಾಸನೆ ಮಾಡಿ ಮಾಡಿ ಎಲ್ಲಿಗೆ ಬಂದರು? ಅವರು ತಮ್ಮ ಸ್ವಯೋಗ್ಯವಾದ ಪೂರ್ಣತ್ವವನ್ನು ಪಡೆದುಬಿಟ್ರು. ಇವರೇನು ಮಾಡಿದರು? ಅಭೂತ ಮಾಡಿ ಕೊನೆಗೆ ಏನಾದರೂ ಇರೋದನ್ನು ಕಳ್ಕೊಂಡ್ಬಿಟ್ರು. ತಮ್ಮ ಸ್ವರೂಪದಲ್ಲಿರಬೇಕಾದ ಸರಿಯಾದ ಜ್ಞಾನ ಎಲ್ಲ ಮಿಸ್ ಆಗಿಬಿಟ್ಟು ಕೊನೆಗೆ ಮಾಡಿದ್ದೇನೋ ನರಕಕ್ಕೆ ಹೊರಟುಬಿಟ್ಟು. ಅದಕ್ಕೆ ಇದೇ ಅದಕ್ಕೆ ಅದು ಕೆಟ್ಟ ಇಲ್ಲ ಅಂತ ಮಾತಾಡಬೇಡಿ. ಮನೆಯಲ್ಲೂ ಕೂಡ ಹೇಳ್ತಾರೆ ಇಲ್ಲ ಅಂತ ಹೇಳಬೇಡಿ. ಏನಾಗುತ್ತದೋ ಇಲ್ದಾಗಿಬಿಡೋದು. ಅದು ಏನೇ ಬರಲಿ ಮನೆ. ಸುಧಾಮನ ಹೆಂಡತಿ ಕೃಷ್ಣ ಹೊರಟಿದ್ದಾಳೆ. ಈಗ ಏನೋ ಕೊಡಬೇಕೀಗ. ಅದು ಇಬ್ಬರು ಹೆಂಗಸರ ಜವಾಬ್ದಾರಿ. ಕೊಡು ಅಂತ ಕೇಳಿದ. ಇಲ್ಲ ಅಂತ ಹೇಳಿಲ್ಲ. ಏನು ಮಾಡಿದ ತಕ್ಷಣ ಒಂದು ಬಾಗಿಲಲ್ಲಿ ಹೋಗ್ಬಿಟ್ಟು ಹಿಡ್ಕೊಂಡೋಗಿ ಇದಿಷ್ಟು ಬೇಡ ತಂದುಕೊಟ್ರು. ಅದೇನಾಯಿತು? ಅಕ್ಷಯ ಆಗೋಯ್ತು. ಇವತ್ತು ಇದು ಅರ್ಥ ಮಾಡಿಕೊಂಡ್ರೆ ಇಲ್ಲ ಅನ್ನೋ ಪದನ ಉಪಯೋಗಿಸೋದು ಯಾವಾಗಲೂ ಕೆಟ್ಟದ್ದು. ತುಂಬ ಜನ ಹಾಗೆ ಮಾಡಿ ಕೊನೆಗೆ ಹೋಗಿಬಿಡುತ್ತೆ. ದೇವತೆಗಳು ಯಾವಾಗಲೂ ತಥಾಸ್ತು ಅಂತಿರ್ತಾರೆ. ಏನು ಹೇಳಿದ್ರು ಹಾಗೆ ಆಗಲಿ ಅಂದ್ಬಿಡ್ತಾರೆ. ಆದ್ದರಿಂದ ಇಲ್ಲ ಅನ್ನೋ ಪದ ಉಪಯೋಗಿಸ್ಬೇಡಿ. ಯಾವುದನ್ನು? ಒಳ್ಳೆಯ ಪದಾರ್ಥ. ಈರುಳ್ಳಿ ಇಲ್ಲ ಅದೆಲ್ಲ ಹೇಳುವಾಗ ಇಲ್ಲ ಅಂತ ಹೇಳುವಾಗ ನಿಷಿದ್ಧ ಪದಾರ್ಥಕ್ಕೆ ಒಳ್ಳೆಯ ಪದಾರ್ಥಗಳಿಗೆ ಅದು ಇಲ್ಲ ಅಂತಲೇ ಹೇಳಬೇಕು ಜೋರಾಗಿ. ಅದಿಲ್ಲ ರಿಲ್ಯಾಕ್ಸ್. ಇಲ್ಲ ಅಲ್ಲ ತರೋದು ಇಲ್ಲ, ಇರೋದೇ ಇಲ್ಲ. ಒಳ್ಳೇದು ಮಾತ್ರ ಇದೆ ಅಂತ ಹೇಳಬೇಕು. ಅದು ನಿಜವಾಗ್ಲೂ ಕೂಡ ಪಾಸಿಟಿವ್ ಥಿಂಕಿಂಗ್. ಒಟ್ಟೆ ಮೇಲೆ ಅದು ಪಾಸಿಟಿವ್ ಥಿಂಕಿಂಗ್ ಅಂತ ಅರ್ಥ. ನಮಗೆ ಅವಾಗ ಅರ್ಥ ಆಗುತ್ತೆ. ನೆಗೆಟಿವ್ ಪಾಸಿಟಿವ್ ಅಂತ ಇಲ್ಲ. ನೆಗೆಟಿವ್ ಆ್ಯಕ್ಟಿವಿಟಿ ಇದ್ದವ್ರು ಏನಾಗಲ್ಲ, ಯಾವಾಗಲೂ ಎಲ್ಲೋದ್ರೂ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ಏನು ಮಾಡಿದರೂ ಅವ್ರಿಗೆ ತೃಪ್ತಿ ಬರೋದೇ ಇಲ್ಲ. ಹಾಗಿರಬಾರ್ದು. ಅದಕ್ಕೆ ಸ್ವಲ್ಪ ಕೊಟ್ಟರು ಪೂರ್ತಿ ಅದು ಪಾಸಿಟಿವ್ ಆಗಿ ಇಷ್ಟು ಇರಲಿಲ್ಲವಲ್ಲ, ಎಷ್ಟು ವಾಸಿ ಆಯಿತು ಆ ಥರ ಯೋಚನೆ ಮಾಡ್ತಾರೋ. ಎಷ್ಟೋ ಜನ ಇರ್ತಾರೆ. ಹೇಳಿದ ಕಣ್ಣಿಲ್ದವನು ಬಂದಿದ್ದ. ಅವನು ಕಣ್ಣಿಲ್ಲ ಅಂಥದ್ದು ಬೇರೆ ಪ್ರಶ್ನೆ ಕೇಳ್ದ, ಹೊರಟೋದ. ಕಣ್ಣು ಇಲ್ಲ ಇನ್ನೂ ಕಾರು ಇಲ್ಲವರು ಇದ್ದಾರೆ, ಬರೀ ಕಣ್ಣಲ್ಲ, ಅದಕ್ಕಿಂತ ಎಷ್ಟೋ ವಾಸಿ ನಾನು ಅಂತ. ಅಂದರೆ ಅವ್ರು ಪಾಸಿಟಿವ್ ಆಗಿ ನೋಡ್ತಾನೋ, ನೆಗೆಟಿವ್ ಆಗಿ ನೋಡೋದಿಲ್ಲ. ಕೆಲವು ಒಂದು ಕಣ್ಣು ಎರಡು ಕಣ್ಣು ಕಾಣಿದ್ರೆ ಎರಡು ಕಣ್ಣು ಇಲ್ಲದವ್ರು ಇದ್ದಾರೆ, ಅದಕ್ಕಿಂತ ವಾಸಿ ಅಲ್ಲವೇನೋ. ಈ ಥರ ಯೋಚನೆ ಮಾಡ್ತಾ ಹೊರಟ್ರೆ ಅಚೀವ್ ಮಾಡ್ತಾನೋ. ಎಲ್ಲ ನೆಗೆಟಿವ್ ಮಾಡಿಕೊಂಡು ಇರೋದನ್ನು ಕಳ್ಕೊಂಡ್ಬಿಡ್ತಾನೆ. ಆದ್ದರಿಂದ ಉಪಾಸನೆ ಹಾಗೆ ಮಾಡಬಾರ್ದು. ಇದಕ್ಕೆ ಅದೇ ಅರ್ಥ. ಭೂಹು ಅಂತ ಪೂರ್ಣ ಮಾಡಿ ಅಲ್ಲಿ ಹೊರಟು. ತರ್ಹಿ ಸುಪ್ತೋ ಭೂರ್ಭುರಿತ್ತೇವ ಪ್ರಶ್ವಸತಿ ಅಭೂತಿರಿತ್ಯಸುರಾಸ್ತೇಹ ಪರಾಬಭೂವು ತದ್ಯಥಾ ಪೇಶಸ್ಕಾರಿ ಪೇಶಸೋ ಮಾತ್ರಾಂ ಉಪಾದಾಯ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ತನುತೆ. ದೃಷ್ಟಾಂತ ಕೊಡ್ತಾರೆ. ಪೇಶಸ್ಕಾರಿ, ಆ ಹುಳ ಗೊತ್ತಲ್ಲ, ಆ ಹುಳ ಏನು ಮಾಡುತ್ತೆ? ಕೀಟ. ಅದು ಉಪಾಸನೆ ಮಾಡ್ತಾ ಹೋಗುತ್ತೆ. ಅವನೇನು ಮಾಡ್ತಾನೆ? ಒಯ್ದು ಆಹಾರ ಕೊಡ್ತಾ ಬರುತ್ತೆ. ಮೊದಲು ದ್ವೇಷ ಎಲ್ಲ ಏನು ಚೇಂಜ್ ಆಗಿಬಿಡುತ್ತೆ, ಅದಕ್ಕೆ ಪ್ರೀತಿಯಾಗಿ ಬಂತು. ಕೊನೆಗೆ ಏನಾಯಿತು? ಇದು ಕೂಡ ಕೀಟ ಹೋಗಿ ಪೇಶಸ್ಕಾರಿ ಆಗೋಯ್ತು. ಕೊನೆಗೆ
ದೇವ್ರನ್ನ ಹಾಗೆ ಉಪಾಸನೆ ಮಾಡಬೇಕು ಅಂತ ಪೂರ್ಣ ಪೂರ್ಣ ಅಂತ ಉಪಾಸನೆ ಮಾಡಿ ರಾಯರು ಪ್ರತಿ ಗ್ರಂಥದಲ್ಲಿ ಆರಂಭ ಹೇಗೆ ಮಾಡ್ತಾರೆ? ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ಈ ರೀತಿ ಮಾಡೋದು ಮಾಡಿ ಮಾಡಿ ಏನಾಯಿತು? ಪೂರ್ಣತ್ವ ದೋಷ ದೂರ ಅಂತ ಹೇಳಿದ್ರಿಂದ ನಮ್ಮ ದೋಷಗಳೆಲ್ಲ ಪರಿಹಾರ ಆಗಲಿಕ್ಕೆ ಶುರುವಾಗುತ್ತೆ. ಗುಣಪೂರ್ಣ ಉಪಾಸನೆ ಮಾಡ್ತಾ ಹೋದಾಗೆಲ್ಲ ನಮಗೆ ಪಾಸಿಟಿವ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಉಪಾಸನೆಯ ಫಲ ಅದು. ಗುಣಪೂರ್ಣ ದೋಷ ದೂರ ಅಂತ ಹೇಳಿದ್ದಕ್ಕೆ ಉಪಾಸನೆ ಹಾಗೆ ಮಾಡಬೇಕು ಅಂತ ಉಪಾಸನಾ ಪದ ಅದೇ. ಏನು ಜ್ಞೇಯಂ ಅಂತ ಪ್ರಶ್ನೆ ಬಂತು. ನಾರಾಯಣಂ ಗುಣ ಸರ್ವರ್ ವಿದೀರ್ಣಂ ದೋಷವರ್ಜಿತಂ ಏನು ಜ್ಞೇಯಂ ಅಂತ ಪ್ರಶ್ನೆ ಬಂದರೆ ಗುಣಪೂರ್ಣತ್ವೇನ ಜ್ಞೇಯ, ದೋಷ ದೂರತ್ವೇನ ಜ್ಞೇಯ ಅಂತ ಅರ್ಥ. ಮತ್ತು ಗಮ್ಯಂ ಅಂದರೆ ಹೇಗಿದ್ದರೆ ನಮ್ಮ ಯೋಗ್ಯತೆಗೆ ಗುಣಪೂರ್ಣವಾದ ಜಾಗ ಸಿಗುತ್ತೆ, ದೋಷ ದೂರವಾದ ಜಾಗ ಸಿಗುತ್ತೆ, ಅದು ಉಪಾಸನೆ. ಗೊತ್ತಾಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ 4 ಇದರಲ್ಲಿ ನಮಗೆ ಇದು ಅರ್ಥ ಆಯಿತು, ಗುಣಪೂರ್ಣ ಅರ್ಥ ಆಯ್ತು, ದೋಷ ಅರ್ಥ ಆಯಿತು. ಜ್ಞೇಯಂ ಗಮ್ಯ ಏನು ಅಂತ ಹೇಳಲಿಲ್ಲ. ಇದನ್ನು ತಿಳ್ಕೊಳ್ಳೋದೇ ಉಪಾಸನೆ ಮಾಡೋದೇ ಸಿದ್ಧಿ. ಅದಕ್ಕೆ ರಾಯರು ಪ್ರತಿ ಗ್ರಂಥದಲ್ಲಿ ಸಾಮಾನ್ಯ ಉಪಯೋಗಿಸೋದ್ರಿಂದ ಏನಾಯ್ತದೋ ಕೇಳಿದ್ದೆಲ್ಲ ಕೊಡೋ ಶಕ್ತಿ. ಉಪಾಸನೆ ಮಾಡಿದರೆ ಫಲ ಅದು. ಇಂಜಿನಿಯರಿಂಗ್ ಓದಿದ್ರೆ ಫಲ ಇಂಜಿನಿಯರ್ ಆಗ್ತಾನಲ್ಲ, ಉಪಾಸನೆ ಮಾಡಿದ್ದರ ಫಲ ಅಂಥದ್ದು ಸಿದ್ಧಿ ಪುರುಷದ ಪುರುಷಾರ್ಥೋ ಅಥ ಶಬ್ದಾದಿತಿ ಬಾದರಾಯಣ ಬ್ರಹ್ಮಸೂತ್ರ. ಅಪರೋಕ್ಷ ಜ್ಞಾನಿಗೆ ಏನು ಸಿದ್ಧಿ ಬರುತ್ತೆ ಅಂದರೆ ಏನು ಬೇಕಾದ್ರೂ ಸಿಗುತ್ತೆ. ಅಪರೋಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಇದು ರಾಯರ ಬಗ್ಗೆ ಅದೇ ಆ ಕ್ಯಾರಿಬರೆಲ್ಲ ಅಂಥವ್ರು ಅಂತ ಅರ್ಥ. ರಾಯರ ಎಕ್ಸಾಂಪಲ್ ಯಾತಕ್ಕೆ ಕೊಡ್ತಾರೋ ಎಲ್ಲರಿಗೂ ಅರ್ಥ ಆಗಿದೆ ಆದರೆ, ಬಟ್ ಅವರೊಬ್ಬರೇ ಇಲ್ಲ, ತುಂಬ ಜನಗಳಿದ್ದಾರೆ. ಆದರೆ ನಮ್ಮ ಸಾಲಿಡ್ಡಾಗಿ ಒಂದು ಕಡೆ ಕಾಣ್ತಕ್ಕಂಥ ವ್ಯಕ್ತಿ ಇವರಾಗಿರೋದು ಭಾಳ ಅಪೂರ್ವ. ಇಷ್ಟೊತ್ತು ಅದೇ ತಾನೇ ಹೇಳಿದ್ದೀಗ. ಉಪಾಸನೆ ಮಾಡೋದು ಆತ ನಾರಾಯಣನೇ ಪರಿಪೂರ್ಣ ಗುಣಾರ್ಣವಾಯ ಶುರುವಾಯಿತು. ಮತ್ತೆ ಎಲ್ಲಿ ನೋಡಿದರೆ ಎರಡು ಪದ ಬಿಟ್ಟರೆ ಅದು ಶಾಸ್ತ್ರ ಗ್ರಂಥನೇ ಆಗೋದಿಲ್ಲ, ಸಾತ್ವಿಕ ಜ್ಞಾನನೇ ಆಗೋದಿಲ್ಲ. ಅದು ಓದಿದ ಮೇಲೆ ನೆನಪಿರ್ಬೇಕು ಸಾತ್ವಿಕ ಜ್ಞಾನ. ಏವಮೇವ ಅಯಂ ಆತ್ಮ ಇದಿ ಶರೀರಂ ನಿಹತ್ಯ ಅವಿದ್ಯಾಂ ಗಮಯಿತ್ವ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ಕುರುತೆ. ಈ ರೀತಿ ದೇವರು ಉಪಾಸನೆ ಮಾಡ್ತಾ ಹೊರಟಾಗ ಈ ಕೆಟ್ಟ ದೇಹ ಹೋಗ್ಬಿಡುತ್ತೆ ನಮ್ಮದು. ಈ ದೇಹ ಹೋಗ್ಬಿಟ್ಟು ಎಂಥ ದೇಹ ಬರುತ್ತೆ? ಜ್ಞಾನಪೂರ್ಣವಾದ ದೇಹ, ನಮ್ಮ ಯೋಗ್ಯತೆ ತಕ್ಕಂಥ ಜ್ಞಾನಪೂರ್ಣ ದೇಹನೇ ಬರುತ್ತಾಗ. ಪಿತೃಂ ವಾ ಗಂಧರ್ವಂ ವಾ ದೇವಂ ವಾ ಪ್ರಾಜಾಪತ್ಯಂ ವಾ ಬ್ರಾಹ್ಮಂ ವಾ ಅನ್ಯೇಷಾಂ ಭೂತಾನಾಂ. ನೋಡಿ, ಪಿತೃಲೋಕ, ಗಂಧರ್ವಲೋಕ, ದೇವಲೋಕ ಎಲ್ಲ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ಕಲ್ಯಾಣತರಂ ರೂಪಂ. ಕಲ್ಯಾಣತರ ಅಂದರೆ ಏನು? ಎಷ್ಟು ಗೀತೆಗೆ ಅರ್ಥ ಇದೆ. ಈಗಿಂತ ಒಳ್ಳೆಯ ದೇಹ, ಅದಕ್ಕಿಂತ ಒಳ್ಳೆಯ ದೇಹ. ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋಭಿಜಾಯತೆ. ಉಪಾಸನೆ ಮಾಡ್ತಿರ್ಬೇಕಾದ್ರೆ ಏನಾಗ್ತಾ ಬರ್ತಾನೋ ಅವನೀಗ? ಕಲ್ಯಾಣ ತರ, ಕಲ್ಯಾಣ ತಮ. ಬೆಟರ್ ಪೋಸ್ಟ್ ಅಂತ ಹೇಳೋದಿಲ್ಲ. ಪ್ರಮೋಷನ್ ಅಂದರೆ ಕಡಿಮೆ ಪೋಸ್ಟ್ಗಾರ ಪ್ರಮೋಷನ್ ಅಂತ ಕರೀತಾರ. ಅದು ಯಾತಕ್ಕೆ ಪ್ರಮೋಷನ್ ಆಯ್ತು ಅವನಿಗೀಗ? ಸರಿಯಾದ ಕೆಲಸ ಮಾಡಿದ್ದು ಪ್ರಮೋಷನ್. ಅದು ಸರಿಯಾದ ಉಪಾಸನೆ ಮಾಡಿದರೆ ಅವನು ಬರ್ತಾನೆ, ಬೇರೆ ಹೋಗ್ತಾ ಬರ್ತಾನೆ. ಹಾಗೆ ಉಪಾಸನೆ ಮುಂದಿನ ಜನ್ಮ ಯಾವುದೋ ಅಂತ ಯೋಚನೆ ಮಾಡ್ತಾ ಕೊಡ್ತಾರಲ್ಲ. ಉಪಾಸನೆ ಸರಿ ಇದೆ ಅಂದರೆ ಏನಾಗುತ್ತೆ? ಈಗಿದ ಒಳ್ಳೆಯದೇ ಸಿಗುತ್ತೆ ಅಂತ ಗ್ಯಾರಂಟಿ ಇರಬೇಕು. ಕಡಿಮೆ ಹೋಗೋ ಚಾನ್ಸೇ ಇಲ್ಲ. ತಪ್ಪಿದ್ದರೆ ಮಾತ್ರ ಒಳ್ಳೆ ಸಿಗೋ ಚಾನ್ಸು ಇರೋದಿಲ್ಲ. ಪಿತೃಂ ಇವೆಲ್ಲ ಯಾವುದು ನಮಗಿಂತ ಬೆಟರ್ ಅಂದರೆ ಪಿತೃ, ಗಾಂಧರ್ವ, ದೈವ, ಪ್ರಾಜಾಪತ್ಯ, ಬ್ರಾಹ್ಮ ಅಲ್ಟಿಮೇಟ್ ಬ್ರಹ್ಮದೇವರು. ಅದು ಅವರವರ ಯೋಗ್ಯತೆ ಸಿಗೋದೇ ಹೊರತು ಎಲ್ರಿಗೂ ಸಿಗೋದಲ್ಲ. ಯಾವುದು ಇವೆಲ್ಲವೂ ಅಷ್ಟೇ. ಅದಕ್ಕೆ ಸದೃಶ ಅಂತ ತೊಗೋಬೇಕಷ್ಟೇ. ಅದೇ ಸಿಗುತ್ತೆ ಅಂತ ತೊಗೊಳ್ಬಾರ್ದು. ಅದಕ್ಕೆ ಸದೃಶವಾದಂತಹ ಒಳ್ಳೆಯ ಲೋಕ ಸಿಗುತ್ತೆ. ಅದು ತಾರತಮ್ಯ ಹೇಳೋದಕ್ಕೋಸ್ಕರ ಪಿತೃ, ಗಂಧರ್ವ ಈ ರೀತಿ ವೆರೈಟಿ ತೋರಿಸಿದೆ. ಪರಮೇಶ್ವರಂ ಭೂತಿ ಐಶ್ವರ್ಯರೂಪ ಬಭೂಭು ಮುಕ್ತ ಇತಿ ಶೇಷಃ ಏತರ್ಹಿ ಇದಾನೀಂ ಸುಪ್ತಸ್ಥೋ ವಾಯು ಪರಾಬಭುಭು ನಿತ್ಯನಿರಯಂ ಪ್ರಾಪ್ತ. ಅವ್ರು ಸೋತೋಗ್ಬಿಟ್ರು, ಎಲ್ಲ ಕೂಡ ಇದಾದರು. ಅತ್ರ ದೇವಾಸುರಾಣಾಂ ಸಭ್ಯ ಅಲ್ಲ ಸಭ್ಯ ಆಗಿಬಿಟ್ಟಿದೆ. ಅದು ಸಮ್ಯ ಆಗಬೇಕದು, ಮಾವತ್ ಮಾಡ್ಕೋಬೇಕು. ಸಮ್ಯಕ್ ವಿಪರೀತ ಉಪಾಸನಾಭ್ಯಾಂ ಮೋಕ್ಷತಮಸೋಹೋ ಪ್ರಾಪ್ತಿ ಶ್ರೂಯತೆ. ಏನರ್ಥ ಅದಕ್ಕೆ? ಸಮ್ಯಕ್ ವಿಪರೀತ ಉಪಾಸನಾಭ್ಯಾಂ ಮೋಕ್ಷತಮಸೋಹೋ ಪ್ರಾಪ್ತಿ ಶ್ರೂಯತೆ. ಸಮ್ಯಕ್ ಉಪಾಸನೆಯ ಮೋಕ್ಷ, ಆಮೇಲೆ ವಿಪರೀತೋಪಾಸನೆಯ ತಮಃ. ರೆಸ್ಪೆಕ್ಟಿವ್ಲಿ ತೊಗೋಬೇಕಲ್ಲ. ಎರಡು ಸಮ್ಯಕ್ ಕೆಟ್ಟ ಉಪಾಸನೆಯಿಂದ ಮುಕ್ತಿ ತಮಸ್ಸು ಸಿಗುತ್ತೆ ಏನರ್ಥ? ಮುಕ್ತಿ ತಮಸ್ಸು ಒಟ್ಟಿಗೆ ಸಿಗುತ್ತಾ? ಸಮ್ಯಕ್ ಒಂದೇ ಇರುತ್ತಾ? ಸಮ್ಯಕ್ ಉಪಾಸನೆಯ ಮುಕ್ತಿ, ಅಸಮ್ಯಕ್ ಉಪಾಸನೆಯ ತಮಃ. ರೆಸ್ಪೆಕ್ಟಿವ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆಚಾರ್ಯ ಬರೀಬೇಕಾದ್ರೆ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ, ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ, ವಿಭುಧಾನಾಂ ಸೌಖ್ಯ ಸತ್ಕಾರಣಾಯ, ಆಮೇಲೆ ಅವಸರಾಣಾಂ ದುಃಖ ಸತ್ಕಾರಣಾಯ. ಮಧ್ಯದಲ್ಲಿ ಸುಖ ದುಃಖ ಎರಡು ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೆ ಎರಡು ಮಿಕ್ಸಾಗಿ ಸಿಗುತ್ತೆ ಅಂತೇಳಿ. ದದ್ಯಥಾ ತದ್ವಕ್ಷ್ಯಮಾಣಂ ನಿದರ್ಶನಂ ಯಥಾ ಪೇಶಸ್ಕಾರಿ ಸುವರ್ಣಕಾರ ಪೇಶಸಃ
ಸುವರ್ಣಸ್ಯ ಮಾತ್ರಾಮಂಶಂ ಅನ್ಯದಿವ ನವತರಂ ಪ್ರಾಕ್ ಅನನುಭವಾತ್ ಕಲ್ಯಾಣತರಂ ಮಲಾಪಕರ್ಷಾತ್ ರೂಪಂ ರುಚಕಾದಿಕಂ ಆತ್ಮ ಪರಮಾತ್ಮ ಅನ್ಯೇಷಾಂ ಭೂತಾನಾಂ ಮನುಷ್ಯೋತ್ತಮಾನಾಂ. ಟೀಕಾರ ಹೊಸ ಅರ್ಥ ಬರೆದ್ರೆ ಇದಕ್ಕೆ, ಅದು ಪ್ರಸಿದ್ಧವಾದ ಅರ್ಥ ಇದ್ದೇ ಇದೆ. ಕೀಟ ಏನಾಗೋದು, ಪೇಶಸ್ಕಾರಿ ಆಗೋದು, ಗೊತ್ತಾಯ್ತಾ? ಇಲ್ಲಿ ಹೊಸ ಅರ್ಥ ಬರೀತಾರೆ. ಏನು ಹೊಸ ಅರ್ಥ ಅಂದರೆ ಸುವರ್ಣಕಾರ ಅಂತ ಅರ್ಥ ಬರುತ್ತೆ. ಒಬ್ಬ ಅಕ್ಕಸಾಲಿನ ಕೈಲಿ ಏನು ಸಿಕ್ತು, ಪೇಶ ಸುವರ್ಣಸ್ಯ ಮಾತ್ರಾಮಂಶಂ, ಒಂದು ಸುವರ್ಣದ ಒಂದು ವಸ್ತು ಸಿಕ್ತು. ಅವನೇನು ಮಾಡ್ದ, ಆಭರಣ. ಇನ್ನೇನು ಮಾಡ್ದೆ, ಎಲ್ಲ ಮೆಲ್ಟ್ ಮಾಡಿಬಿಟ್ಟ. ಮೆಲ್ಟ್ ಮಾಡಿ ಏನು ತೆಗೆದ, ಶುದ್ಧ ಚರ್ಮ ತೆಗೆದ. ಅದರಿಂದ ಮೊದಲಿಗಿಂತ ಒಳ್ಳೆ ಆಭರಣ ಮಾಡಿದ, ಗೊತ್ತಾಯ್ತಾ? ಯಾವಾಗಲೂ ಹಳೆಯ ಆಭರಣ ಕೊಟ್ಟರೆ ತೊಗೊಂಡೋರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ವಾಪಸ್ ಕೊಡ್ಬೇಕಾದ್ರೆ ಮಾಡಿಕೊಡು ಅಂದರೆ ಅದಕ್ಕಿಂತ ಒಳ್ಳೇದು ಮಾಡಿಕೊಡು ಅಂತ ಅರ್ಥ. ಆ ರೀತಿ ಮಾಡ್ತಾನಲ್ಲ ಹಾಗೆ. ನವತರಂ ಅಂದ್ರೇನು, ಪ್ರಾಗ್ ಅನನುಭವ, ನಮಗಿಂತ ಏನಿದೆ ಅದಕ್ಕಿಂತ ಒಳ್ಳೆ ಸಿಗಬೇಕು. ಕಲ್ಯಾಣತರಂ ಮಲಾಪಕರ್ಷಾತ್, ಮಲಾಪಕರ್ಷಾತ್ ಅಂದ್ರೇನು, ಅದರಿಂದ ಕೊಡೆಯೆಲ್ಲ ತೆಗೆದುಬಿಟ್ಟನಲ್ಲ, ಅದಕ್ಕೋಸ್ಕರ. ರೂಪಂ ರುಚಕಾದಿಕಂ, ರುಚಕಾದ ಆಭರಣ ವಿಶೇಷ. ಆತ್ಮ ಪರಮಾತ್ಮ ಅನ್ಯೇಷಾಂ ಭೂತಾನಾಂ, ಕೆಲಸ ನಾವು ಕೊಟ್ಟ ವಸ್ತು ಅದೇನ ಅನಿಸಿಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಇದು ಅಷ್ಟು ಚೆನ್ನಾಗಿದೆ, ಎಕ್ಸ್ಪೆಕ್ಟೇ ಮಾಡಿರೋದು, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಪಾಲಿಷ್ ಮಾಡಿಕೊಟ್ಟಾಗಲೇ ನಮಗೆ ಅಯ್ಯೋ ಎಷ್ಟು ಹೊಡೆದ್ರೂ ಹೋಗುತ್ತಿದ್ವಲ್ಲ, ಹೇಗಾಯಿತು ಅಂತೇಳಿ. ರೂಪಂ ರುಚಕಾದಿಕಂ ಮನುಷ್ಯೋತ್ತಮಾನಾಂ ಅನ್ಯೇಷಾಂ ಭೂತಾನಾಂ, ಇಲ್ಲಿ ಮೇಲಿಷ್ಟೆಲ್ಲ ಹೇಳಿದರು, ಪಿತ್ರ ಎಲ್ಲ ಕೂಡ ಈಗ ಹೇಳಿದ ಮನುಷ್ಯೋತ್ತಮರಿಗೆ ಕೂಡ ಅವರಿಗೆ ಯೋಗ್ಯವಾದ ಸಿಗುತ್ತೆ. ಅತ್ರ ಸುವರ್ಣಶ್ಚೈವ ಯಥಾ ರುಚಿಕಾಧಿಭಾವ ಸುವರ್ಣಕಾರೇಣ ಕ್ರಿಯತೆ ನ ಯಸ್ಯ ಕಸ್ಯಚಿತ್ ದ್ರವ್ಯಸ್ಯ ತಥಾ ಮುಕ್ತಿಯೋಗ್ಯಾನಾಮೇವ ಈಶ್ವರಾಣ ಮುಕ್ತತ್ವಂ ಕ್ರಿಯತೆ, ಈಶ್ವರೇಣ ಮುಕ್ತತ್ವಂ ಕ್ರಿಯತೆ ನಾನ್ಯೇಷಾಮಿತಿ ಪ್ರತೀಯತೆ. ಇನ್ನೊಂದು ದೃಷ್ಟಾಂತ ಕೊಟ್ಟರು. ಅಲ್ಲಿ ಬಂಗಾರದ ವಸ್ತು ಸಿಕ್ತು, ಶುದ್ಧ ಮಾಡಿದ, ಒಳ್ಳೆ ಪದಾರ್ಥ ಮಾಡಿದ, ಕಬ್ಬಿಣದ ಮಾಡೋಕ್ಕಾಗ್ತಿತ್ತಾ? ಅದೇ ರೀತಿಯೇ ದೇವರು ಸಾತ್ವಿಕರಿಗೆ ಹಾಗೆ ಮಾಡ್ತಾನೆ ಹೊರತು ಉಳಿದವ್ರಿಗೆ ಹಾಗೆ ಮಾಡೋದಿಲ್ಲ. ಯಾಕೆ ಅವ್ರಿಗೆ ಏನಿಲ್ಲ, ಒಳ್ಳೆ ಯೋಗ್ಯತೆಯೇ ಇಲ್ಲ, ಸ್ವರೂಪನೇ ಕೆಟ್ಟದಾದ್ದರಿಂದ ಅದನ್ನು ಮಾಡೋಕ್ಕೆ ಬರೋಲ್ಲ. ನೀವು ಬೇವಿನಿಂದ ಕೊಟ್ಬಿಟ್ಟು ಒಳ್ಳೆ ರಸಾಯನ ಮಾಡಿಕೊಡಿ ಬೇವಿಂದ ಅಂತ ಹೇಳಿದರೆ ರುಚಿ ಅದು ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಎಷ್ಟು ನೀವು ಬೆಲ್ಲ ಸೇರಿಸಿದ್ರು ಕೂಡ ಅದಕ್ಕೊಂದು ಅರ್ಥ ಇದೆ. ಬೆಲ್ಲಕ್ಕೆ ಎಷ್ಟು ಬೇವು ಸೇರಿಸಿದ್ರು ಕೂಡ, ಬೇವಿಗೆ ಎಷ್ಟು ಬೆಲ್ಲ ಸೇರಿಸಿದ್ರು ಕೂಡ ಏನಾಗಿರುತ್ತೆ, ಅದು ಬೆಲ್ಲ ತಾನು ಬೇವು ತೋರಿಸ್ಕೊಡ್ತಾನೆ ಇರುತ್ತೆ, ಬಿಡೋದಿಲ್ಲ. ಕೊನೆಗೆ ಬೇವು ಬೆಲ್ಲ ಆಗಿ ಬಿಡುತ್ತೆ ಹೊರತು ಅದು ಇದಾಗಲಿಲ್ಲ. ಅದು ಒಳ್ಳೆ ಪದಾರ್ಥಕ್ಕೆ ಹಾಕಿದರೆ ಬೆಲ್ಲ ಆಗಿಬಿಡುತ್ತೆ. ಆ ಥರ. ಆ ದೃಷ್ಟಿಯಿಂದ ಸ್ವರ್ಣಕಾರೇಣ ಯಥಾ ನೋಡಿ, ಯಸ್ಯ ಕಸ್ಯಚಿತ್, ಯಾರ್ಯಾರಿಗೂ ಮಾಡೋದಿಲ್ಲ, ತಥಾ ಮುಕ್ತಿಯೋಗ್ಯಾನಾಮೇವ ಈಶ್ವರಾಣ ಮುಕ್ತತ್ವಂ ಕ್ರಿಯತೆ ಅನ್ಯೇಷಾಮಿತಿ ಪ್ರತೀಯತೆ. ಮುಕ್ತಿಯೋಗ್ಯರಿಗೆ ಮಾತ್ರ ಮುಕ್ತಿ ಕೊಡ್ತಾನೆ ಹೊರತು ಬೇರೆಯವರಿಗೆಲ್ಲ ಕೊಡೋದಿಲ್ಲ ಅಂತ ಇದರ ಅರ್ಥ. ಅಷ್ಟೆಲ್ಲ ತಿಳಿಸಿದ್ರು. ತೆಗಿತು, ದೋಷ ಎಲ್ಲ ತೆಗಿತಾ ಬರ್ತಾರೆ. ಅದಕ್ಕೆ ಒಂದು ಆಚಾರ್ಯರಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಒಂದು ಇದು ಸಿಕ್ತು, ಗೋಲ್ಡ್ ಓರು ಸಿಕ್ತು ನಿಮಗೆ, ಸುವರ್ಣದ ಒಂದು ಅದಿರು ಸಿಕ್ತು. ಅವಾಗೇನು ಮಾಡ್ತಾರೆ ಇವರು, ಚೆನ್ನಾಗಿ ಕಾಯಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ, ಕೆಟ್ಟದ್ದೆಲ್ಲ ಹೋಗಿಬಿಡುತ್ತೆ, ಒಳ್ಳೆಯದನ್ನು ತೊಗೊಂಡು ಅದರಿಂದ ಆಭರಣ ಮಾಡ್ತಾರೆ. ಅದೇ ರೀತಿಯೇ ದೇವರು ನಮ್ಮನ್ನು ಏನಿರ್ತಾನೆ, ತಾಪ ಕೊಡ್ತಾನೆ. ತಾಪತ್ರಯ ಕೊಟ್ಟು ಏನಾಗುತ್ತೆ ನಮಗೆ, ಆಗ ಜೀವ ಬೇಯ್ತಾ ಬರ್ತಾನೋ. ಬೆಂದ ತಾಪ ನೋಡಿ, ಬೋರು ಕಾಯಿಸಬೇಡಿ, ಹಾಗೆ ಬಂಗಾರ ಮಾಡಿಕೊಡಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ತಾಪ, ಸಂಸಾರ ತಾಪ ಅಂದರೆ ತಾಪತ್ರಯ ಕೊಡ್ತಾರೆ. 3 ಕಡೆ 3 ತಾಪ ಕೊಟ್ಬಿಟ್ಟು, ಆಧ್ಯಾತ್ಮಿಕ ಅಧಿಭೌತಿ 3 ತಾಪ ಕೊಟ್ಬಿಟ್ಟು ಜೀವ ಚೆನ್ನಾಗಿ ಏನಾಗ್ತಾನೆ, ಅವನಿಗೆ ಬೇಡ ಅಂತ ಇದು ಹೋಗಿಬಿಡ್ಬೇಕಿದು ಅಂತ ಇಷ್ಟಪಡ್ತಾನೆ. ಯಾರು ಮಾಡ್ತಾರೋ ಅವ್ರು ಪ್ರಾರ್ಥನೆ ಮಾಡ್ತಾನೆ, ಅವರು ಮಾಡ್ತಾರೆ, ಇದುವರೆ ಮಾಡೋದಿಲ್ಲ. ಅದಕ್ಕೆ ತಾಪ ಕೊಡಬೇಡ ಅಂತ ಯಾರು ಕೇಳ್ತಾರೋ ಅವರು ನಮ್ಮನ್ನು ಶುದ್ಧ ಮಾಡಬೇಡ ಅಂತ ಹೇಳಿದಾಗ, ತಾಪ ಕೊಡೋದೇ ಅನ್ವಾಂಟೆಡ್ ಥಿಂಗೆಲ್ಲ ಹೋಗ್ಬೇಕು. ಅದರಿಂದ ವಾಂಟೆಡ್ ಥಿಂಗ್ ಎಲ್ಲ ಹೋಗಿಬಿಟ್ರೆ ತಾಪ ಅಲ್ಲದು. ಎಲ್ಲ ಕರೆಸಿ ಏನೂ ಇಲ್ಲೇ ಇಲ್ಲ, ಇವೆಲ್ಲ ಬೂದಿಯಾಗಿ ಹೋಯ್ತು. ಅದಲ್ಲ, ಅದು ಬೂದಿ ಆಗದೇ ತೋರಿಸ್ತಾರೆ. ಹುಡುಗ ಸುಟ್ಟೋಗ್ಬಿಡುತ್ತೆ. ನೋಡ್ಬೇಕು ನೀವು ಒಂದು ಸರ್ತಿ ಅಕ್ಸಾರ್ಯ ಮಾಡ್ತಾನಲ್ಲ, ನಾವು ಆಭರಣ ಕೊಟ್ಟ ಎದುರು ನೋಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಕೊನೆ ಯಾವ ಸ್ಟೇಜಿಗೆ ಬರುತ್ತೆ ಗೊತ್ತಾ, ಅದು ಅಲ್ಲ ಟೀ ಪುಡಿ ಇದ್ದಾಗಿರುತ್ತದೋ, ತೆಗೆದು ಬಿಡ್ತಾರೆ. ಎಲ್ಲ ತೆಗೆದಾಕ್ಬಿಟ್ರೆ ನಾವು ಏನು ಸಿಟ್ಟು ಬಂದುಬಿಡುತ್ತೆ, ಏನೋ ಮಾಡಿಬಿಟ್ಟಲ್ಲ ಕಡೆಗೆ ಹೋರು ಅಂತ. ಆಮೇಲೆ ಸೇರ್ತಾರೆ, ಪಕ್ಕಂತ ಚೇಂಜ್ ಆಗಿಬಿಟ್ಟು. ಅದು ಒಂದು ವ್ಯವಸ್ಥೆ. ಅದು ಎಲ್ಲರೂ ಮಾಡಬೇಕು. ಹೌದು, ಪುಡಿ ಹೇಳಿದ್ನಲ್ಲ, ಅದಕ್ಕೆ ಇವರು ಇದು ಮಾಡ್ತಾರೆ, ಸ್ಮಗಲ್ ಮಾಡ್ತಾರಲ್ಲ, ಆ ಸ್ಟೇಜಲ್ಲಿ ಮಾಡ್ತಾರೆ. ಅದು ಗೊತ್ತಾಗಲ್ಲ. ಟೀ ಪುಡಿ ಪ್ಯಾಕೆಟ್ ಇದ್ದಾಗಿರುತ್ತೆ. ಅದು ಹಿಡಿಯೋರು ಎಷ್ಟು ಬುದ್ಧಿವಂತರಾಗಿರ್ಬೇಕು ಅಂತ ಉಳಿದ ಓಕೆ ಹೋಗಿಬಿಡ್ತಾರೆ ಅವರು. ಅಲ್ಲಿ ಹೋಗಿದ್ದಾಗಿ ಸರಿ ಮಾಡ್ಕೊಬಿಡ್ತಾರೆ. ಅದು ಆ ಟ್ರಾನ್ಸ್ಫಾರ್ ಮಾಡಿ ಫಾರ್ಮ್ ಹೋಗ್ತಾರೆ ಅವರು. ಎಷ್ಟು ಟ್ರಿಕ್ಸ್ ಉಪಯೋಗಿಸ್ತಾರೆ ಅಂದರೆ ಅವರು ಅಷ್ಟೆಲ್ಲ ಮಾಡಿ ಸಂಪಾದನೆ ಮಾಡಬೇಕು ಅಂತಿಲ್ಲ, ಇದೇ ಕೆಟ್ಟದಲ್ಲೆಲ್ಲ ಸಾಯ್ತಾರೆ. ಹಾಂ ಹೌದು, ಅದಕ್ಕೆ ವೆರೈಟಿ ಆಫ್ ಜೆವೆಲ್, ಇದು ಆಭರಣ. ರುಚಕಾದಿ ಶಬ್ದದಿಂದ ಏನು ಬೇಕೋ ಆಭರಣ ಮಾಡ್ತಾನೆ. ಅದು ಗೊತ್ತಾಯ್ತಾ? ಯಾಕೆ, ಈ ಮಲ ಹೋಗಿದ್ದರಿಂದ ಅದಕ್ಕೆ ಯೋಗ್ಯತೆ ಬಂತು, ಇದನ್ನು ಮಾಡೋಕ್ಕೆ ಬರ್ತಿರಲಿಲ್ಲ. ಅದೇ ರೀತಿಯೇ ಅವರವ್ರ ಸ್ವರೂಪ ಯೋಗ್ಯತೆ ತಕ್ಕಂಥ ರೂಪವನ್ನು ಕೊಡ್ತಾನೆ, ಲೋಕಕ್ಕೂ ಕಳಿಸ್ತಾನೆ ಅಂತ ಅರ್ಥ.
ಎರಡು ಹೇಳಿದರು. ಒಂದು ಕ್ರಿಮಿ ಆಗಿದೆ ಪೇಶಸ್ಕಾರ, ಇನ್ನೊಂದು ಸುವರ್ಣಕ್ಕೆ ಅರ್ಥ ಹೇಳಿದರು. ಸುವರ್ಣಕಾರ ಅಂಥೇಳಿ. ಪೇಶಸ್ ಅಂದರೆ ಸುವರ್ಣ, ಕಾರ ಅಂದರೆ ಮಾಡೋನು, ಅಕ್ಸಾಲಿಗ ಅಂತ ಅರ್ಥ. ಅಕ್ಕಸಾಲಿಗ ಮಾಡ್ತಾನಲ್ಲ ಹಾಗೆ ಒಂದು ಹೊಸ ಅರ್ಥ. ಆ್ಯಕ್ಚುಲಿ ಬೇರೆ ಕಡೆ ಹೇಳಿದ ಅರ್ಥ ನೀನು ಹೇಳ್ತಾರೆ ಟೀಕಾರ.